ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನಾನು ನಿಮ್ಮ RKG ರಾಯಲ್ ಕಂಡಿ ಗೇಮರ್. ಇವತ್ತು ನಾವು ಏನಂದರೆ ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್ ಆಡ್ತಿದ್ವಿ. ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕು, ಯಾಕಂದರೆ ನಾನು ಅವತ್ತು ಮೈನ್ಕ್ರಾಫ್ಟ್ ವಿಡಿಯೋದಲ್ಲಿ 2 ದಿವಸ ಆದಮೇಲೆ ವಿಡಿಯೋ ಬರ್ತದೆ ಅಂತ ಹೇಳಿದೆ. ಆದರೆ ನನಗೆ ತುಂಬ ಲೇಟಾಗಿ ಆಗ್ತೈತೆ, ಯಾಕಂದರೆ ನಮ್ಗೆ ತುಂಬ ಕೆಲಸ ಇತ್ತು. ಅದಕ್ಕೆ ಇವಾಗ ಕೆಲಸ ಸ್ಟಾರ್ಟ್ ಮಾಡೋಣ. ಇವಾಗ ಇದು ಆಮೇಲೆ $50 ಐತೆ ಈಗ ಮಾರ್ಕೆಟ್. ಇವಾಗ ಇದು $35. ಬ್ರೆಡ್ ಒಂದು ₹23. ಆ್ಯಡ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಇದು ಕಾರ್ಟಿಗೆ ಹೋಗ್ತೀನಿ. ಬ್ರೆಡ್ ಒಂದು ಮೈನಸ್ ಒಂದು ನಿಮಿಷ ಮೈನಸ್ ಮಾಡಿ ಆ್ಯಡ್ ಟು ಕಾರ್ಟ್. $49 ಆಗೈತೆ. ಈಗ ಬರ್ತೈತೆ ಬರೀ ಈಗ $1 ಐತಿ ನನ್ನ ಹತ್ರ. ಆಲ್ರೆಡಿ ಸ್ಪೀಡಾಗಿ ಬರ್ತೈತೆ. ನಾನು ಇದೇನೋ ಫ್ಲಿಪ್ಕಾರ್ಟ್ ಥರ ಫುಲ್ ಲೇಟಾಗಿ ಬರ್ತೈತೆ ನಾನು. ಇಲ್ಲಿ ಡಸ್ಟ್ಬಿನ್ ಬೇಕು. ನೆಕ್ಸ್ಟಿಗೆ ಇದನ್ನ ಎತ್ಕೊ. ಆಮೇಲೆ ಇದನ್ನ ಓಪನ್ ಮಾಡಿ. ಆಮೇಲೆ ಇದನ್ನ ಇಡು. ಆಮೇಲೆ ಇದನ್ನ ಡಸ್ಟ್ಬಿನ್ ಹಾಕ್ತೀನಿ. ಆಮೇಲೆ ಇದನ್ನ ರೇಟ್ ಫಿಕ್ಸ್ ಮಾಡಬೇಕು ಅಂತ ಬರ್ತೈತೆ. ಇರೋದು ಅವರೇಜ್ ಯಾರಿಗೆ ಬೇಕದು ನಾನು ಇಡ್ತೀನಿ. $3 ಇಕ್ಕಿದ್ದೀನಿ. ಒಂದು ನಿಮಿಷ. ಪ್ರಾಫಿಟ್ ಎಷ್ಟಾಗ್ತದೆ? $2 ಪ್ರಾಫಿಟ್. ನೆಕ್ಸ್ಟ್ ಇದು 2.99 ಬೇಡ, $5. ಇದು ಕೂಡ 2.1. ನೆಕ್ಸ್ಟಿಗೆ ಅಷ್ಟು ಓಪನ್ ಮಾಡು. ಇವಾಗ ಹೋಗು ಅಷ್ಟೇ. ದುಡ್ಡು ಎಷ್ಟು? $1 ಕೊಡ್ಬೇಕಾ? $1. ನೆಕ್ಸ್ಟು $3 ಆಯಿತಾ? ನಿಂಗೆ ಎಷ್ಟು ಕೊಡಬೇಕು? 17, 10, 5 ಆಯಿತು. ಕಸ್ಟಮರ್ ಬರಬೇಕು ಬೇಗ. ಅದು ಯಾವ ವಿಡಿಯೋ ಹಾಕ್ಬೇಕು ನಾವು ನೆಕ್ಸ್ಟ್ ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ನಮಗೂ ಯಾವುದು ವಿಡಿಯೋ ಹಾಕ್ಲಿ ಅಂತೇಳಿ ಅರ್ಥ ಆಗೋಲ್ಲ. ನಾನು ಒಂದು ವಿಡಿಯೋ ಹಾಕ್ಬೇಕು ಒಂದು ದಿವಸ ಯೋಚನೆ ಮಾಡಿ ನೋಡ್ತೀನಿ ನಾನು, ಯಾವ ವಿಡಿಯೋ ಹಾಕ್ಲಿ ಅಂತ. ನೆಕ್ಸ್ಟ್ ಈ ಥರ ವೀಸಾ ಕಾರ್ಡ್ ಕೊಟ್ಬಿಟ್ರೆ ಕ್ರೆಡಿಟ್ ಕಾರ್ಡ್ ಹತ್ರ ಆರಾಮಾಗಿ ಈ ಥರ ಹಾಕ್ಬಿಟ್ಟು ಕೊಡ್ಬೋದು. ಇವ್ರ ಈ ಥರ ದುಡ್ಡೆಲ್ಲ ಕೊಟ್ಟರೆ ಅದು ಚೇಂಜ್ ಕೊಡೋಕ್ಕಾಗಲ್ಲ, ಟೈಮ್ ಆಗ್ತದೆ ಅಷ್ಟೇ. ನನಗೆ ಯಾವ್ದಾದ್ರು ವಿಡಿಯೋ ಹಾಕ್ಬೇಕು ಅಂದರೆ ನಂಗೆ ಅರ್ಥನೇ ಆಗಲ್ಲ, ಯಾವ ವಿಡಿಯೋ ಹಾಕ್ಲಿ ಅಂತ. ಗ್ರಾನಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಗ್ರಾನಿ ನಂಗೆ ಆಡೋಕ್ಕೆ ಬರೋಲ್ಲ. ಅದು ನಾನು ಸ್ಟಾರ್ಟ್ ಮಾಡಿದ್ರೆ ಸಾಕು, ಅದ್ರ ನೆಕ್ಸ್ಟ್ ಸೆಕೆಂಡ್ ನಾನು ಡೇ 5 ಹಿಡಿದು ನಾನು ಸತ್ತ ಹೋಗ್ತೀನಿ. ಅಷ್ಟೊಂದು ನೋವು ನನ್ನ ಗ್ರಾನಿಯಲ್ಲಿ. ಎಷ್ಟು? $2. ಓ $42 ಆಯಿತು. ನೆಕ್ಸ್ಟ್
ಅಷ್ಟು 45 ರೂಪಾಯಿ 45 ರೂಪಾಯಿ ಬಂದಿತ್ತು ಈಗ. ನೆಕ್ಸ್ಟ್ ಪ್ಲೇ ನಾನು ಹಾರರ್ ಗೇಮ್ಸ್ ಅಷ್ಟೊಂದು ಆಡೋಕ್ಕೆ ಬರಲ್ಲ. ರೋಬ್ಲಾಕ್ಸ್ ಎಲ್ಲಾದರೆ ಹೆಂಗಾರ ಆಡ್ತೀನಿ. ನಾನು ರಿಯಲ್ ಹಾರರ್ ಗೇಮ್ಸ್ ಆಡಿದ್ರೆ ನಂಗೆ ಆಡೋಕ್ಕೆ ಬರಲ್ಲ. ಎಲ್ಲ ನೋಡೋದು ಹಾರರ್ ಗೇಮ್ಸ್ ಎಲ್ಲ. ಇನ್ನೊಂದ್ಸಲ ಬರ್ತಾ ಯಾರಂಟಿ? ಏನು ಬಿಸ್ನೆಸ್ ಮ್ಯಾನ್ ಕಾರ್ಡ್ ಕೊಡೋದು ಬಿಟ್ಟು ಚಿಲ್ಲರೆ ಕೊಡ್ತಾನೆ. ನೀನು ನೋಡಿದ್ರೆ ಎಂಪ್ಲಾಯ್ ಥರ ಕಾಣಿಸ್ತಾನೆ. ಇದು ಯಾರೋ ಮನೆ ಅಂಟಿ ಕೊಡಲಿ 6 ಆಯಿತು. ಬ್ರೆಡ್ಡೇ ಎಲ್ಲ ತಂತಾರೆ, ಯಾಕಂದರೆ ನನ್ನದು ಸರಲ್ ಪ್ರೈಸ್ ಜಾಸ್ತಿ ಕೇಳಿನಲ್ಲ, ಅದಕ್ಕೆ ಎಲ್ಲ ಬ್ರೆಡ್ ತಂತಾರೆ. ಇದು ನಿನಗೆ ಎಷ್ಟು 40 ಇಲ್ಲ ಫುಲ್ 47 5 2 1 ನೆಕ್ಸ್ಟ್ ಮತ್ತೆ ಬಿಸ್ನೆಸ್ ಈ ಥರ ಕಾರ್ಡ್ ಕೊಡ್ಬೇಕು ಇನ್ನೊಂದ್ಸಲ, ಗೊತ್ತಾಯ್ತಾ? ಅದು ಚೇಂಜ್ ಕೊಟ್ಟರೆ ನಂಗೆ ಟೈಮ್ ಹೋಗ್ತದೆ ಅದು ಕೊಡೋದು. ಇದು ರಿಫ್ಲೆಕ್ಷನ್ ನೋಡ್ರಿ, ಈಗ ರಿಯಲ್ ಲೈಫಲ್ಲಿ ಥರನೇ ರಿಫ್ಲೆಕ್ಷನ್ ಆಗ್ತಿದ್ರಿ ಲೈಟಿಂಗು. ನೀನು ಅದು $8 ಕಳಿಸ್ಕೊಡ್ರಿ. ನೀನೆಲ್ಲ ಸೌತ್ ಆಫ್ರಿಕಾದವನು ಅಮೇರಿಕಾದವನು ಮಾಡ್ತಿದ್ಯಾ? ಸೌತ್ ಆಫ್ರಿಕಾದ ಅಮೇರಿಕಾಗೆ ಬಂದವನು ಗೈಸ್. ನಾನು ಎಲ್ಲ ಖಾಲಿ ಆಗೋಯ್ತಾ? ಅದೊಂದೇ ಇರೋದು ಸೆರಲ್ ಪ್ಯಾಕೆಟು. ಇಲ್ಲ ಬಂದು ಈಗ ಇದು ಖಾಲಿ ಆಗ್ತೈತೆ. ಇಬ್ಬರು ಬಂದಾರೆ ಅಷ್ಟೇ. ಈಗ ಹೋಗಿ ನಿಮಗೇನು ಇಲ್ಲ ಅಂತ. ಎಷ್ಟು ಕೊಡಬೇಕು? $5 ಬಾಯಲ್ಲಿ ಏನೂ ಇಲ್ಲ, ಹೋಗ್ರಪ್ಪ, ಅಂಗಡಿ ಬಂದೈತೆ. ಇದು ಲೈಟ್ ಆನ್ ಮಾಡು. ಲೈಟ್ ಅಷ್ಟೊಂದು ನಿಲ್ತಿಲ್ಲ. ಇಲ್ಲಿ ಮಾರ್ಕೆಟಿಗೆ ಹೋಗಿ ಬ್ರೆಡ್ ಬುಕ್ ಮಾಡ್ತೀನಿ. 2 3 4 ಬ್ರೆಡ್ ಬುಕ್ ಕೊಡ್ತೀನಿ. 2 ಕಾರ್ಟ್. $1 ಇಲ್ಲ ಈಗ. ವಾಪಸ್ ಅದೇ ಪರಿಸ್ಥಿತಿಗೆ ಬಂದ್ವಲ್ಲ. ಇನ್ನೂ ಟೈಮ್ ಐತೆ, 9 ಗಂಟೆಗೆ ಕ್ಲೋಸ್ ಆಗೋದು. ಇದೇನಿದೆ ಈ ಥರ ಐತೆ? ನಾನು ಎಕ್ಸ್ಪ್ಯಾಂಡು ಮಾಡ್ಬೇಕು ನಮ್ಮದು ಜಾಗನ. ನನ್ನ ಜಾಗನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ನಾನು. ಬೇಗ ಎಲ್ಲ ಕಸ್ಟಮರ್ಸ್ ಎಲ್ಲ ಬಂದ್ಬಿಟ್ಟು ಹೋಗ್ತಾರೆ.
ಬಂದರು ಹೋದ್ರು. ಈ ಕೆಳಗಡೆ ಎತ್ಕೊ ಅಟ್ಟೆ ತಗೊಳ್ಳೋದು ಹಿಂಗೆ ಆ ಬಟನ್ ಕೂಸ್ಕೊಂಡು ಆಯಿತು. ನೆಕ್ಸ್ಟ್ ಒಂದು ಲಾಸ್ಟ್ ಬಾಕ್ಸ್ ಐತೆ. ಇದು ಹಾಕಿ ಟೈಮ್ ಆಯಿತಾ? ಹಾಂ ಆಯಿತು ಟೈಮ್. ಈಗ ಡಸ್ಟ್ಬಿನ್ ಹಾಕ್ಬಿಟ್ಟೆ ಮನೆ ಕಂತೀನಿ ನಾನು ಅಷ್ಟೇ. ಈಗ ಕ್ಲೋಸ್ ಐತೆ. ಬರ ಲಾಸ್ಟೇ ಬಂದಿರುತ್ತೆ ನೋಡ್ಕೊಳ್ರಿ. ಇದು ಬ್ಯಾಲೆನ್ಸ್ ಎಷ್ಟೈತೆ? ಪರವಾಗಿಲ್ಲ. ನೆಕ್ಸ್ಟು ಅಂಗಡಿನ ಓಪನ್ ಮಾಡ್ತೀನಿ ನಾನು. ಬನ್ರಿ ಬೇಗ. ಡೋರ್ ಓಪನ್ ಆಗಲ್ಲ ನಿಮ್ಮದು. ಏನಿದು ಲಾಕ್ಡ್ ಅಂತೈತೆ. ರೂಮ್ ಹೆಸರು ಲಾಕ್ಡ. ಇದು ಮ್ಯಾನೇಜ್ಮೆಂಟ್ ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಗ್ರೋತ್ ನೋಡಿ. ನೆಕ್ಸ್ಟಿಗೆ $350 ಕೊಡಬೇಕು. $350 ಕೊಡಬೇಕು. $350 ಕೊಟ್ಟರೆ ಇದು ಎಕ್ಸ್ಪ್ಯಾಂಡ್ ಆಗ್ತಿತ್ತು ನಮ್ಮದು ಶಾಪು. ನಾನು ಯೋಚನೆ ಮಾಡ್ತಿದ್ದೆ ಯಾವ್ದು ಹಾಕ್ಲಿ ಅಂತ. ಆರಲ್ಲಿ ನನ್ನ ಫ್ರೆಂಡ್ ಬಂದ್ಬಿಟ್ಟು ಈ ಥರ ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್ ಹಾಕು ಅಂತ ಹೇಳ್ದೆ. ಅದಕ್ಕೆ ಆಗದೆ ನಾನು. ಬಂದೈತಾ? ಕಾರ್ಡ್ ತಾನೆ ಇಟ್ಟು ಎಷ್ಟು? $2 ಅಷ್ಟೇ. ಹದಿನೈದು 19 ನಿಮಿಷಕ್ಕೆ 19 ಹೇಳ್ತೀನಿ 21 ನಿಮಿಷಕ್ಕೆ 21 ನಿಮಿಷಕ್ಕೆ ಒಂದು ದಿವಸ ಆಗ್ತೈತೆ. ಬೇಗ ಬಂದ್ರಪ್ಪ. ಈ ಚೇರು ಕೊಟ್ಟಿಲ್ಲ ಇವನಿಗೆ ಕುತ್ಕೊಳ್ಳೋಕ್ಕೆ ಪಾಪ. ಬುಕ್ ಮಾಡಿ ಬೇಕಾ ಬಾ. ಸೂಟು ಊಟ ಹಾಕೊಂಡೆಲ್ಲ ಬರ್ತಾರಲ್ಲಪ್ಪ. ಸೂಟು ಊಟ ಹಾಕೊಂತಾರೆ. ಯಾರು ದೊಡ್ಡ ಅಂಗಡಿ ಹೋಗೋಕ್ಕಾಗಲ್ಲ. ನಮ್ಮ ಅಂಗಡಿ ಆಗಕ್ಕ ಯಾರು ಪರವಾಗಿಲ್ಲ. ನನಗೆ ತನ್ನ ಪ್ರಾಫಿಟ್ ಅವರೀಗ. ಇವನು ಬಾ ಮಿಡಲ್ ಕ್ಲಾಸ್ ಕಾಣಿಸ್ತಾನೆ. ಒಂದು ಶರ್ಟ್ ನಾರ್ಮಲ್ ಆಗಿ ಅವನು. ಬೇಗ ಬಾ. ಎಷ್ಟು $10 ಒಂದು ಗಂಟೆನ ಕೂಡ. ಕಾರ್ಡ್ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ರಾತ್ರಿನೇ ಆಗೋಯ್ತಿದ್ದು ಮಾಡ್ತಾ. ನಿಮಗೆ ಎಂತಾಗ ಬರೋ ಅಂಥದ್ದು ತೋರಿಸ್ಲಿಲ್ಲ.
ಇಲ್ಲಿಗೆ ಸಿಗ್ತಾನೆ ಇಲ್ಲ ಅದು ಲೈಟ್. ಒಂದೇ ಒಂದಿಷ್ಟು ಲೈಟರ್ ಮಾಡ್ಬಿಡ್ತೀನಿ. ಇನ್ನೂ 750. ಬೇಗ ಬೇಗ ಎಲ್ಲ ಕೆಲಸ ಮಾಡಬೇಕು. $3 ಎಷ್ಟು? $2 97 ಕೊಡ್ಬೇಕಾ? ಒಂದೇ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಬರ್ತೀನಿ. $47. ಇದು ಕಾಡ ಕೊಡು. $3. ಎಷ್ಟಾಯ್ತು? 94. 1 2 3 4. ಎಷ್ಟು ಕೊಡ್ಬೇಕು? 17. ಆಯಿತು, ಕ್ಲೋಸ್. ಹಬ್ಬ 160 ಏನೋ ಆಯಿತು ಬ್ಯಾಲೆನ್ಸ್. ಇದು ಮಾರ್ಕೆಟಿಗೆ ಹೋಗಿ ಇದು 3 ಬೈ ಮಾಡ್ತೀನಿ. ನಾನು ಬರೋ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದ್ರಲ್ಲೇ ಏನು ತೆಗಿರ್ತೀನಿ ಅಂತ ನನಗೆ ಅರ್ಥ ಆಗಲ್ಲ. ಸೆರಲ್ ಅಷ್ಟೊಂದು ಸೇಲ್ ಆಗ್ತವೆ. ಸೆರಲು ಜಾಸ್ತಿ. ಸೆರಲ್ ಚಾಕೋ ಪಿಕ್ ಅವೆಲ್ಲ ಚೆನ್ನಾಗಿ ಸೇಲ್ ಆಗ್ತವೆ. ಯಾರು ಅಮೇರಿಕಾದಲ್ಲಿ ಇವು ಅವೇ ಅಂತಲೇ ಗೊತ್ತಿಲ್ಲ ನನಗೆ. ಸೆರಲ್ ಚಾಕೋ ಪಿಕ್ ಅಂದರೆ ಏನು ಅಂತಲೂ ನಂಗೆ ಗೊತ್ತಿಲ್ಲ. ನನಗೆ ಸೆರಲ್ಲ ಹಂಗೆ ಹಿಂಗೆ ಅಂತ ಬರ್ತೈತೆ. ನನಗೆ ಚಾಕೋ ಪಿಕ್ ಅಂತ. ನಂಗೆ ಚಾಕೋಸ್ ಗೊತ್ತಾದ್ರೆ ಚಾಕೋ ಪಿಕ್ ಗೊತ್ತಿಲ್ಲ. ನೋಡಿ ಸಾಕು. ಹೆಂಗಾರ ಮಾಡಿ $350 ಮಾಡ್ಕೊಬೇಕು. ಆಮೇಲೆ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಇವತ್ತು ನಂದು ಗೋಲ್ ಏನಂದರೆ ಎಕ್ಸ್ಪ್ಯಾಂಡ್ ಮಾಡಿ ವಿಡಿಯೋ ಆನ್ ಮಾಡ್ತೀನಿ ನಾನು. ಎಷ್ಟು ಅಂತಾಳೆ? ಓ ಅಕ್ಕ, ಲಾಟ್ರಿ ನಮಗೆ ಕೊಡಕ್ಕ. ಎಷ್ಟು? ಅಷ್ಟೇ ನಡಿ, ಇನ್ನೇನಿಲ್ಲ. ಇದಕ್ಕೆ $15 ಆಯ್ತು. ನೆಕ್ಸ್ಟ್ ವೈಟ್ ಕಲರ್. ನಂಬಲ್ಲಿ ಸೆರಲ್ ತಗೊಂಡ, ಬ್ರೆಡ್ ತಗೊಂಡ ಬಂದೈತಿ. ಎಷ್ಟಾಯ್ತು? $18 ಅಥವಾ $20 ಅಂತಲ್ಲ, ಆಗಲ್ಲ.
ತಗೊಳ್ಳೋಕ್ಕಾಗಲ್ಲ. ಒಂದೆರಡು ಡಾಲರ್ ಎಕ್ಸ್ಟ್ರಾ ಕೊಡೋಕ್ಕಾಗಲ್ಲ ಇವಾಗೆಲ್ಲ. ಇನ್ನು 6 ರೂಪಾಯಿ ಕೊಡ್ಬೇಕು. ಬೇಗ ಬರೀ ಸೆರಲ್ ತಗೊಂಬಂದ ತಕ್ಷಣ ಸರಲ್ ಏನು ಸಲ್ಲಾಗ್ತವೆ. ಆ ಸೆರಲ್ಲು 90 ಕೊಡ್ಬೇಕ ನಿಂಗೆ. ಆಯಿತು. ನೆಕ್ಸ್ಟ್ ಇವಳು ಏನು ಬರೀ ಸೆರಲ್ ಅಂತವಳೆ. ಸೆರಲ್ ತುಂಬ ರೇಟ್ ಐತದು. ಎಲ್ಲ ತಗೊಂಬಿಡ್ರಿ. ಆಮೇಲೆ ನಾನು ಬೈ ಮಾಡ್ಬೇಕೆಲ್ಲ. ಅದ ಪ್ರಾಫಿಟ್ ಇತ್ತು. ಬೈ ಮಾಡ್ಬೋದು ಆಮೇಲೆ ಪ್ರಾಫಿಟ್. ಆಲ್ರೆಡಿ 116 ರೂಪಾಯಿ ಆಗೋಯ್ತು ಇಷ್ಟು ಬೇಗ. ಕಸ್ಟಮರ್ಸ್ ಬೇಗ ಬರ್ತಾವ್ರು. ಬರ್ತಿರೋ ಎಲ್ಲ ಬರ್ತಾರಲ್ಲ ತಂತವ್ರು ಜಾಸ್ತಿ. 50 20 ಯಾರು 5 ನೆಕ್ಸ್ಟ್ $4. 1 2 3 4 ಗೈಸ್. ಏನು ಗೊತ್ತಾ, ಮೊನ್ನೆ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ಆಗಿತ್ತಲ್ಲ, ಅದರಲ್ಲಿ ಜೇಕಬ್ ಬೆಥೆಲ್ RCB ಏನೂ ಆಡೋದೇ ಇಲ್ಲ. ಅದು ಇಂಗ್ಲೆಂಡ್ ಹತ್ರ 76 ರನ್ ಸ್ಕೋರ್ ಮಾಡೋಣ. 76 86. ನಾನು ಮ್ಯಾಚ್ ನೋಡಿದಾಗಲ ಕೋಪ ಬಂದ್ಬಿಡ್ತು. ಬಯಲ್ ಕೊಡಲಿ ಬೇಗ. ನಾನು ಎಷ್ಟು 13. ಇಷ್ಟೊಂದು ಕಡಿಮೆ ಟ್ಯಾಕ್ಸ್ ಹಾಕ್ತಿಯಲ್ಲೋ. ನಿಮ್ಮ ಮಕ್ಕಳು ತಿಂತಾರೆ, ತಗೊಂಡೋಗ್ರಪ್ಪ. ಎಷ್ಟು 15. $2 ಕೊಡಲ್ಲ ಹೋಗು. $2 ಹಿಂಗೆ ಕೊಡ್ತಾಳೆ. ಲಾಟ್ರಿ ಮಾಡಿಯಲ್ಲ. ಚಿನ್ನ ಬಾ ಕೊಡ. ಒಳ್ಳೆ ಹುಡುಗ. ಅಥವಾ ಪೂಜೆ ಸೆರಳ ತಂಡಿದ ಆಗ್ತಿತ್ತಾನೆ. ಇವ್ರು ನೋಡು, ಒಂದು ಸೆರಳು 3 ಬರ್ಡ್ ತಂತಾನೆ. ಸೆರಲ್ 3 ತಗೊಂಡು 1 ಬ್ರೆಡ್ ತಗೋ. ಅಥವಾ ಪೂರ್ತಿ ಸೆರಲ್ಲ ತಗೋ. ನೀನು ನನಗೆ ಪ್ರಾಫಿಟ್ ಆಗೋದು ಅದರಿಂದ. ಎಲ್ಲ ಖಾಲಿನಾಗುತ್ತಲ್ಲ ಯಾರು. ಹನ್ನೊಂದು. ಬ್ರೆಡ್ ಐತಾ? ಬ್ರೆಡ್ ಇಲ್ಲ. ಒಂದು ಬ್ರೆಡ್ ಬುಕ್ ಮಾಡ್ತೀನಿ. ಮಾರ್ಕೆಟ್ ಹೋಗು. ಪ್ರಾಡಕ್ಟ್ಸಲ್ಲಿ ಕಡಿಮೆ 3 ಪ್ಯಾಕೆಟ್ ಬ್ರೆಡ್ ಅಷ್ಟೇ ಬರ್ತೈತಿತ್ತಾನೆ. ಸೆರಲು ಎಲ್ಲ ಬಂದಿದ್ದೆಲ್ಲ ಖಾಲಿ ಆಗ್ತವೆ. ಇರೋದು ಬರೋ ಒಂದೇ ಒಂದು ಪ್ಯಾಕೆಟ್ ಸೆರಲು. ನಮ್ಮದು ಸೇಲೆಲ್ಲ ಸಖತ್ತಾಗಿ ಹೋಗ್ತೈತೆ ಈಗ. ಬ್ರೆಡ್ ತಿನ್ನಿ ಅಷ್ಟೇ ನೀವು ಇನ್ಮೇಲೆ. ನೆಕ್ಸ್ಟ್ ನಾನು ನಾಳೆನೇ ಬುಕ್ ಮಾಡೋದು. ಅರ್ಥ ಆಯ್ತಾ? ಬರೀ ಬ್ರೆಡ್ ಎತ್ಕೊಂಡು ಹೋಗ್ರಿ ನೀವು. ಇಷ್ಟೊತ್ತು 7 ಗಂಟೆ ಆಯಿತು. ಎತ್ಕೊಂಬಿಟ್ಟು ಅದನ್ನು ಬನ್ನಿ ಮೇಡಮ್. ನಾನೀಗ ಲಾಕ್ ಮಾಡ್ತೀನಿ. ಕ್ಲೋಸ್ ಮಾಡ್ತೀನಿ. ಓಯ್ ಇಷ್ಟೊಂದು ಲ್ಯಾಗ್ ಅಂತ ಗೊತ್ತಿಲ್ಲಪ್ಪ. ಒಂದು FPS
ಲೈಟ್ ಆನ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಕೊಡಪ್ಪಿ $5 ಎತ್ಕೋ ಹೋಗು. ಎಷ್ಟು ಏನು ಬೇಕು ಎಲ್ಲ ಒಂದೊಂದೇ ತಂತೀವಿ. ಎಷ್ಟು 5 ಎಷ್ಟು 9 ಇತ್ತು. ಹಾಂ ಎಷ್ಟು 3 ಅಷ್ಟೇ. ಇದರಲ್ಲಿ ಈಗ ಎಷ್ಟೈತೆ ನಂದು? $257 ಐತೆ. ಇಲ್ಲೋಗಿ ಒಂದು ಸರಲ್ $107 ಆಗ್ತೈತೆ. ಪರವಾಗಿಲ್ಲ, ಬುಕ್ ಮಾಡ್ತೀನಿ. ಸರಲ್ಲೇ ಜಾಸ್ತಿ ಹೋಗ್ತಿರೋದಿಲ್ಲ. ನಾನು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ನಂದು ಎಕ್ಸ್ಪ್ಯಾಂಡ್ ಯಾವಾಗ ಮಾಡೋದು? ನಾನು ಸರಲ್ಲವನು ಒಂದು ಸ್ವಲ್ಪ ರೇಟ್ ಕಡಿಮೆ ಮಾಡ್ಬೇಕು. ನಂದು ಸರಲ್ದು ರೇಟ್ ಕಡಿಮೆ ಮಾಡಿದ್ರೆ ಆರಾಮಾಗಿ ಹೋಗ್ಬಿಡ್ತೀನಿ. $107 ಒಂದು ಡಬ್ಬಕ್ಕೆ $35 ತಂತೀನಿ. ಅದು ಸೇಲ್ ಆಗ್ತಿರೋದು ಬರೀ ಇದು ಸರಲ್ಲ. ಅಥವಾ ಸರಲ್ $10 ಮಾಡ್ಬಿಡಲ್ಲ. $10 ಮಾಡಿದ್ರೆ ಯಾರು ಇಟ್ಕೊಳ್ಳೋದಿಲ್ಲ. $10 ಮಾಡಿದ್ರೆ ಸರಲ್ಲ ಎತ್ಕೊಳ್ಳಲ್ಲ ಯಾರು. $47 ಐತೆ. ಬೇಗ ವಿರಾಟ್ ಕೊಹ್ಲಿ ಕಪ್ದಾಗ ಆಯ್ತು T20ಲಿ. 2027 T20 ಆಡ್ತಾನೆ ವಿರಾಟ್. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಡ್ರಾಯರ್ ಅದು ಓಪನ್ ಆಗಲ್ವಾ? ಓಪನ್ ಆಗಲ್ಲ. ಅದು ಓಪನ್ ಎಲ್ಲ ಐತಲ್ಲ, ಬಂದ್ರಪ್ಪ. ಬಂದ್ರಮ್ಮ ಬೇಗ. ಬರೀ 12 ನಿಮಿಷ ಅಷ್ಟೇ ಇಲ್ಲ ಒಂದು ದಿವಸ ಇರೋದು. ಒಂದು ದಿವಸ ಬರೀ 12 ನಿಮಿಷ ಇರ್ತೈತೆ. ನೈಟ್ 9 ಗಂಟೆಗೆ ಮನೆಕೊಂಡ್ರೆ ಬೆಳಗ್ಗೆ 9 ಗಂಟೆಗೆ ಬಿಡಿಸ್ತಾರೆ. $14 $10 ಇದೇನಿದು? ಓಕೆ 2 3 ನಿಮ್ಗೆ ಎಷ್ಟು ಕೊಡಬೇಕು? $84. $90 ಎಷ್ಟು ಕೊಡಬೇಕು? ಚೇಂಜ್ $4. 1 2 3 4 ದುಡ್ಡು ಕೊಡ್ಬಾರ್ರು. $98 ಆಮೇಲೆ 5 $1
ಓಯ್ ನಮ್ಮ ದುಡ್ಡು ಮೈನಸ್ ಆಗ್ತೈತ ಎಲ್ಲ ಲೆಕ್ಕ ಮಾಡಿದ್ರೆ. ನಾನೊಂದು $1 ಎಕ್ಸ್ಟ್ರಾ ಕೊಟ್ಟೆ ಅವನಿಗೆ. ನಾನು ಲೆಕ್ಕ ಎಲ್ಲ ಕರೆಕ್ಟಾಗಿ ನೋಡಬೇಕು. 20 11 ನಮಗೆ $9 ಕೊಡ್ಬೇಕಾ? 5 1 2 3 4 ಆಯ್ತು. ನನಗೆ ನೀವೆಲ್ಲ ದುಡ್ಡು ಕೊಟ್ಬಿಡ್ರಿ, ಅದು ಕಾರ್ಡ್ ಕೊಡ್ರಪ್ಪ. ನಿಮಗೆ ಎಷ್ಟು ಕೊಡಬೇಕು? 5 20 ಕೊಟ್ಟಿದ್ದು ಟೋಟಲ್ 5. ಒಂದಾ ಬೇಗ ಬೇಗ. ನಿಂಗೆ ಎಷ್ಟು ಕೊಡ್ಬೇಕು ಪಿ ಚೇಂಜು? $42. 20 20 1 2. ನಿಂದೆಷ್ಟು? 3. ಮಾಡೋಕ್ಕೆ 5 ಗಂಟೆ ಹೋಯ್ತಲ್ಲಪ್ಪ. 280 ಏನೋ ಆಯ್ತೆ. ಬೇಗ ಮಾಡ್ಕೊಬೇಕು. ನಾನು $350. 350 ಆದಮೇಲೆ ನಾನು ಗ್ರೋ ಮಾಡ್ಕೊತೀನಿ. ನನಗೆ ಬ್ಯಾಕ್ ಬಲ್ಲಿ ಅಲ್ಲಿ ಮ್ಯಾನೇಜ್ಮೆಂಟ್ ಹೋಗು, ಗ್ರೋತ್ ಬಂದೆ. ಯಾರೋ ಬಂದೆ ಆಂಟಿ, ಬಂದೆ. ಎಷ್ಟು? 13 ಉಳಿದ ನೋಡಿ ದುಡ್ಡ $4. 1 2 3 4. ಶಿಯನ್ ವಾಟ್ಸ್ ಬಂದೆ ತಳ್ಕೊಳ್ಳೋಣ. 80 50 20 10 ಆಮೇಲೆ 5 ಆಮೇಲೆ 1 ಆಮೇಲೆ 2. ಒಂದ ಬಾರೋ ಮುದ್ಕ, ಬೇಗ ಅಂಗಡಿ ಕ್ಲೋಸ್ ಆಗ್ತೈತೆ. ಯಾರು ಒಬ್ರು ಬರೋಕ್ಕಾಗಲ್ವಾ ಈಗ? ಓ, ನಾನು ಅಂಗಡಿನ ಕ್ಲೋಸ್ ಮಾಡಲಿಲ್ಲ ಆವಾಗಲೇ. ಶೇಟ್, ಅಂಗಡಿ ಕ್ಲೋಸ್ ಮಾಡೋದಿಲ್ಲ. ಸ್ವಲ್ಪ ಜನ ಬಂದ್ಬಿಟ್ಟು ಕತ್ಕೊಂಡವ್ರೆ. ಅದೇ
ತ್ರಾಸ ಆಗ್ತೈತೆ. ಬನ್ರಲ್ಲ ಬರೋಕೆ ಎಷ್ಟೊತ್ತಂತಾರೆ. ಆ ಕಡೆ ಹೋಗ್ತಿದೆ, ಈ ಕಡೆ ಬಾ. ನಮ್ಮ ಅಂಗಡಿಗೆ ಬನ್ನಿ ಬನ್ನಿ. ಯಾರ ಬನ್ರಪ್ಪ, ಇನ್ನು ಒಂದೇ $1 ಬೇಕು ನನಗೆ. ನೋಡ್ತೀನಿ ಎಷ್ಟಾಗ್ತದೆ ಅಂತ. 350 ಇರ್ತದೆ. ಸ್ಟೋರ್ ಲೆವೆಲ್ 4 ಬೇಕಾ? ಬಂದಲ್ಲ. ಇವಾಗ ನಾನು ಅಪ್ಗ್ರೇಡ್ ಮಾಡ್ತೀನಿ ಗಾಯ್ಸ್. ಈ ವಿಡಿಯೋ ಮುಗಿಯೋ ಸಮಯ ಬಂದಿದೆ. ಅಷ್ಟೇ, ಕ್ಲೋಸ್ ಅಷ್ಟೇ. ಈಗ ಮ್ಯಾನೇಜ್ಮೆಂಟ್ ಗ್ರೋತಿಗೆ ಪರ್ಚೇಸ್. ಹಬ್ಬ ಆಗೋಯ್ತು. ನನ್ನ ಅಂಗಡಿ ಕ್ಲೋಸ್ ಮಾಡಿದಿರಲ್ಲ, ಎಂತ ಬರ್ತೀರಾ? ಅಂಗಡಿ ಕ್ಲೋಸ್ ಮಾಡಿದ್ಮೇಲೂ ಬರ್ತೀರಲ್ಲ ನೀವು. ಮಾನ ಮರ್ಯಾದೆ ಏನಾರ ಐತೆ ನಿಮಗೆ? ಅದು ಸರಿ ಮಾಡಲೇಬೇಕಾ? ಅಲ್ಲಿ ಕಾರ್ಡ್ ಕೊಡಪ್ಪ ನೀನು. ಬಿಸ್ನೆಸ್ ಮ್ಯಾನ್ ಥರ ಕೊಡಿಸ್ತೀರೋ? ಯಾರು ಸುಸ್ತಾಯ್ತು ನನಗೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ವಿ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಒಂದು ನಿಮಿಷ, ಇದು ನಂದು ಅದು ಬ್ಯಾಗ್, ಅದು ಹಿಂದೆಗಡೆ ನಿಲ್ಲಿಸ್ತೀನಿ ಅಷ್ಟೇ. ಈಗ ಪ್ಲೇಸ್ ಅದು ಇಲ್ಲಿರಲಿಲ್ಲ. ಇನ್ನು ಎತ್ಕೋ, ಆಮೇಲೆ ರೊಟೇಟ್. ಅಕ್ಕ ಇಲ್ಲಿ ಇಡ್ತೀನಿ ನಾನು. ಅಷ್ಟೇ, ಈಗ ನಿಲ್ಲಿಸಿದೆ. ಆಮೇಲೆ ನೆಕ್ಸ್ಟು ನೀನು ಬಾ. ಇಲ್ಲ ನೀನು ಇಲ್ಲಲ್ಲ. ರೊಟೇಟ್. ಅಷ್ಟೇ. So we will meet you in the next video guys. Until that, take care. Goodbye.